ಇವರೆಲ್ಲ ಹೇಳ್ತಾ ಇದಾರಲ್ಲ ಇವಾಗ ನಾವು ರಾಜೀನಾಮೆ ಕೊಡಬೇಕು, ಅದು ಇವ್ರು ಸುಪ್ರೀಂ ಕೋರ್ಟಾ? ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ FSL ರಿಪೋರ್ಟ್. ಏನಾದ್ರೆ ಸಾಮಾನ್ಯ ಪ್ರಜ್ಞೆ ಇದೆನ್ರಿ? ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್? ನಂದ FSL ರಿಪೋರ್ಟು, ನಾನ್ ನಡೆಸ್ತಾ ಇದ್ದೀನ ಕೇಸು. ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದ್ರಲ್ಲ, ಫಸ್ಟ್ ನಿಮ್ಮಲ್ಲಿ ನಿಮ್ಮ ನಾಯಕರು ಮಾಡಿದಂತ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಏನು ಕಾಂಡಕ್ಟ್ ಇಂದ ನಿಮ್ಮಿಂದ ಆದಂತ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನಾನು ಯಾವತ್ತನ ಹೇಳಿದ್ದೀನಿ ನಾನು ಕಾನೂನು ಅಂತ? ಕಾನೂನಲ್ಲಿ ಏನ್ ನಡೆಯಿದೆ, ಕೋರ್ಟ್ನಲ್ಲಿ ಏನಿದೆ, ಸಾಕ್ಷಿಗಳೇನಿದೆ, FSL ರಿಪೋರ್ಟ್ ಏನಿದೆ, ಅದನ್ನ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಟು ಮಾತಾಡಿ, ಸುಮ್ಮನೆ ಏನು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಬಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತೆ ಇವರು ರಾಜೀನಾಮೆ ಕೊಡ್ಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ ನಲ್ಲಿ ಇದೆ, ಅದ್ಲಿದೆ, ಇಲ್ಲಿದೆ. ಆ ಹೆಸರು ಯಾರೋ ಬರ್ತಾ ಇಲ್ಲ, ಯಾವ್ದು ಉಮೇಶ, ಬಸ್ ಕಂಡಕ್ಟರ್ ಯಾರು, ಅವರು ಆಗ್ತಾರಲ್ಲ, ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ, ಅವ್ರ ಅಫಿಡವಿಟ್ ನಲ್ಲೇ ಇದೆ ಅಲ್ವಾ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಅವ್ರ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇಂಥದ್ದು ಹಲವಾರು ಇದೆ. ಫಸ್ಟ್ ನಿಮ್ಮ ಪಾರ್ಟಿನವರಿಗೆ ನೋಟಿಸ್ ಕೊಡೋ ಧೈರ್ಯ ಮಾಡಿ, ಆಮೇಲೆ ಬಂದು ನಮ್ಮ ಮನೆ ಮುದ್ಗೆ ಹಾಕಿ. ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀವಿ. ಆದ್ರಿಂದ ಇವೆಲ್ಲಾನು ಕೂಡ ಅವರು ನಾಯಕತ್ವವನ್ನ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅಷ್ಟೇ. ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ. ನಿನ್ನೆ ಏನಂದ್ರು, YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವೈ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಇವ್ರ ಮಾತಿಗೆ ನಾವ್ಯಾಕೆ ಬೆಲೆ ಕೊಡಬೇಕು? ಆದ್ರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡ್ಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಿದ್ರೆ, ಸಾಕ್ಷಿ ಇರ್ಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಅದರಿಂದ ಫಸ್ಟು ಅವರು ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನ ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡಲಿ.